ನಮ್ಮ ಹಾಲಿ ಮುಖ್ಯಮಂತ್ರಿಗಳು ನಮ್ಮ ಕಡೆಗೆಲ್ಲ ಬರಡು ಭೂಮಿ ಅಂತ ಹೇಳ್ತಾರೆ. ಕನಕಪುರ ಸೈಡ್ ಎಲ್ಲ ಇದು ಇದ್ರ ಭೂಮಿನ ಅದು ಅಲ್ಲ. ಕನಕಪುರ ಸೈಡ್ ಎಲ್ಲ ಭೂಮಿ ಕೊಡ್ಬೇಡಿ, ಚಿನ್ನದ ಬೆಲೆ ಆಗುತ್ತೆ. ಕನಕಪುರ ಸೈಡ್ ಎಲ್ಲ ಭೂಮಿ ಕೊಡ್ಬೇಡಿ ಅಂತ ಹೇಳ್ತಾರೆ. ನಮ್ಮದು ಬೆಳೆ ನಮ್ ಕಡೆಗೆ ತೆಂಗಿನ ಮರ, ಮಾವಿನ ಗಿಡ ಇರೋದು ಪರಿಸರ ನಮ್ಮ ಏರಿಯಾ ನಮ್ ನೋಡೇ ಅಲ್ವಾ ಅವರು. ನಮ್ಮ ಪರಿಸರ ನಮ್ಮ ಏರಿಯಾದಲ್ಲಿ ಯಾರು ಗೊತ್ತಾಗೋದು ಅವ್ರ ಕಣ್ಣೇ ಅಲ್ವಾ ಅವ್ರು ನೋಡಕ್ಕೆ. ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಹೋಗ್ಬಿಟ್ಟು ಕನಕಪುರದಲ್ಲಿ ನೀವು ಒಂದು ಚಿನ್ನದ ರೇಟ್ ಆಗುತ್ತೆ, ನೀವು ಭೂಮಿ ಕೊಡ್ಬೇಡಿ, ನೀವೇನು ಕೊಡ್ಬೇಡಿ ಅಂತ ಹೇಳ್ತಾರಲ್ಲ. ಇಲ್ಲಿ ನಮ್ಮ ಪರಿಸರ ಅವ್ರಿಗೆ ಅರ್ಥ ಆಯ್ತಲ್ವಾ? ಅಲ್ಲೇ ಪರಿಸರ ಏನಾಯ್ತಾ, ಇಲ್ಲಿ ಪರಿಸರ ಏನಾಯ್ತು ಅಂತ ಅವ್ರಿಗೆ ಅರ್ಥ ಆಯ್ತಲ್ವಾ? ಇವ್ರಿಗೆ ಅಷ್ಟೆಲ್ಲ ಮಾಡೋದಕ್ಕೆ, ಇಷ್ಟೆಲ್ಲ ಹೋರಾಟ ಮಾಡೋದಕ್ಕೆ ಏನ್ ಬೇಡ, ಯಾವ್ದನ್ನ ಒಂದೇನೋ ಫಂಕ್ಷನ್ ಮಾಡ್ಬಿಟ್ಟು ಎಲ್ಲಾರ್ಗು ಔಷಧಿ ಕೊಟ್ಬಿಟ್ಟು ಆ ಕಡೆ ಸಾಯಿಸ್ಬಿಟ್ಟು ಒಂದೇ ಸರಿ ಎಲ್ಲ ಡಾಮಿನೇಷನ್ ಮಾಡ್ಕೊಬಿಡಿ ಬಿಡ್ರಿ ಅವರು. ಎಲ್ಲ ಅವರೇ ಮಾಡ್ಕೊಬಿಡಿ. ಅವಾಗ ಏನು ಯಾರು ಕೇಳೋರಿಲ್ಲ, ಹೇಳಿರಲ್ಲ. ಅವ್ರದ್ದು ಏಕಾಏಕಿ ಆಗುತ್ತಲ್ಲ, ಅವರೇ ಏಕಾಏಕಿ ಅವ್ರದೇ ಆಗುತ್ತಲ್ಲ, ಅವರೇ ಮಾಡ್ಕೋಬೋದಲ್ಲ, ಏನ್ ತೊಂದ್ರೆ ಇಲ್ಲ ಅದಕ್ಕೆ. ಅವಾಗ ಯಾರು ಹೇಳೋರಿಲ್ಲ, ಕೇಳೋರಿರಲ್ಲ, ಏನ್ ತೊಂದ್ರೆನೇ ಇರಲ್ಲ. ಅವಾಗ ಯಾರು ಆಪೋಸಿಟ್ ಬರಲ್ಲ, ಯಾರ ಬಂದು ಕೇಳೋಂತವ್ರು ಇರಲ್ಲ, ಏನು ಇರಲ್ಲ. ಯಾರಿಗಾನ ಎಲ್ಲ ಸಣ್ಣ ಪುಟ್ಟ ಮಕ್ಳಿಗೆಲ್ಲ ಏನೋ ಒಂದು ಇದ್ ಮಾಡ್ಬಿಟ್ಟು ಒಂದು ಏನೋ ಔಷಧಿ ಗಿಸ್ತಿ ಹೋಗ್ಬಿಟ್ಟಲ್ಲ, ಒಂದೇ ಸರಿ ಸುತ್ತೋಗ್ಬಿಡ್ತಾರೆ. ಎಲ್ಲ ಏನೋ ಮಾಡ್ಕೊಳ್ಳಿ ಬಿಡಿ, ಅವಾಗ ಸರಿ ಹೋಗುತ್ತೆ. ಎರಡು ಪಂಚಾಯತಿನು 26 ಹಳ್ಳಿನು ಒಂದು ಮುಖ್ಯಮಂತ್ರಿಗಳು ಈಗಾಗ ನಮ್ ಜಿಲ್ಲೆಯವ್ರು ಯಾವ್ರು ಮುಖ್ಯಮಂತ್ರಿಗಳು ಅವ್ರ ಏನ್ ಮಾಡ್ಬೇಕು ಗೊತ್ತ, ಇಷ್ಟು ರೈತರ ಅವಕಾಶಕತೆ ಏನಿಲ್ಲ. ಯಾಕೆ ರೈತರಿಗೆ ವನವಾಸ ಕೊಡೋದು ಅವ್ರಿಲ್ಲ. 2 ದಿನದಲ್ಲಿ ಬಗೆಹರಿಸಬಹುದು. ಹೆಂಗೆ ಅಂದ್ರ ಒಂದು ಫಂಕ್ಷನ್ ಮಾಡ್ಬಿಟ್ರೆ ರೈತರು ಮುಖ್ಯಮಂತ್ರಿ ಫಂಕ್ಷನ್ ಮಾಡವ್ರಿ ಅಂದ್ರೆ ಇಡೀ ನಮ್ 2 ಪಂಚಾಯತಿ 26 ಹಳ್ಳಿನು ಮಕ್ಳು 1 ತಿಂಗಳ ಮಗ ಆಗಿರ್ಬೋದು, 6 ತಿಂಗಳ ಮಗ ಆಗಿರ್ಬೋದು, ಮುಸ್ಕರು ಮೋಟ್ರೆಲ್ಲ ಫಂಕ್ಷನ್ ಹೊಟ್ಟೋಗ್ಬಿಟ್ರೆ ಅವಾಗ ಊಟಕ್ಕೆ ಇಸಾಕ್ಬಿಟ್ಟು ಅವ್ರು ಸಾಯಿಸ್ಬಿಟ್ರೆ 9,600 ಎಕರೆ ಡಿ ಕೆ ಶಿವಕುಮಾರ್ 3,000 ಎಕರೆ, ಸುರೇಶ್ 3,000 ಎಕರೆ, ಬಾಲಣ್ಣ 3,000 ಎಕರೆ ಬರ್ಸ್ಕೊಂಡು ಯಾರು ಕೇಳೋರಿಲ್ವಲ್ಲ 2 ಪಂಚಾಯತಿರು. ಆಮೇಲೆ ಇನ್ನು 600 ಎಕರೆಲಿ ಡಿಸಿಗೋ ಇಲ್ಲ ರಿಯಲ್ ಎಸ್ಟೇಟ್ ಚೇಳುಗಳು ಅವರಲ್ಲ, ಅವ್ರಿಗೆ 10 ಎಕರೆನೋ ಕೊಡ್ಬೋದು. ಅವರು ಇಷ್ಟೊಂದು ಸಮಸ್ಯೆ ಏನಿಲ್ಲ. ಈಗ 470 ದಿನ ಹೋರಾಟ ಮಾಡ್ತಾವ್ರಲ್ಲ ರೈತರು ಬೈರ್ಮಾಳದಲ್ಲಿ, ಅಷ್ಟೊಂದು ಸಮಸ್ಯೆ ಏನಿಲ್ಲ. 2 ದಿನದಲ್ಲಿ ಅವ್ರು ಬಗೆಹರಿಸಬಹುದು ರೈತರು, ಯಾರು ಮುಖ್ಯಮಂತ್ರಿಗಳು ಅವರು. ಏನಿಲ್ಲ, ಒಂದ್ ಸ್ವಲ್ಪ ಪೈಸಾ ಅಷ್ಟೇ. ಏನೆಲ್ಲ 1 ತಿಂಗಳಿನ ಮಗಿಂತ ಬಂದ್ಬಿಟ್ರಿ ನಾವು ಫಂಕ್ಷನ್ ಮಾಡ್ತೀವಿ ಅಂದ್ರೆ ರೈತರು ಬಿದ್ದು ಹೊಡೈತಾರೆ. ಮುಖ್ಯಮಂತ್ರಿ ಕರೆದ್ರು ತಡೆಯಪ್ಪ ಅಂತ ಅವ್ರು ವಿಷ ಕೊಟ್ಟು ಸಾಯಿಸ್ಬಿಟ್ರು ಅಂದ್ರೆ JCB ಕರ್ಕೊಂಡು ಡೋಜಿಂಗ್ ಮಾಡ್ಬಿಟ್ಟು ಅವ್ರು ಮಾಡ್ಸ್ಕೋಬೋದಲ್ಲ. ಅವ್ರದೇ ಅಧಿಕಾರ, ಅವ್ರದೇ ಕಾನೂನು, ಏನ್ ಬೇಕಾದ್ರೂ ಮಾಡ್ಕೋಬೋದಲ್ಲ. 2 ಪಂಚಾಯತಿಲೂ 26 ಹಳ್ಳಿನು 9,600 ಎಕರೆ ಏನ್ ಬೇಕಾದ್ರೂ ಮಾಡ್ಕೋಬೋದಲ್ಲ ಸರ್. ಮುಖ್ಯಮಂತ್ರಿಗಳು ಯಾಕೆ ಇಷ್ಟೊಂದು ಅಷ್ಟೇ ಮಾಡ್ತಾವ್ರೆ? ರೈತರನ್ನ ಏನು ಇದು ಮಾಡುವಂಗಿಲ್ವಲ್ಲ, ಅವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.